ಸರ್, ಅಂದರೆ ನೀವು ನಮಗೆ ಸಿನಿಮಾ ರಿಪೋರ್ಟ್ರು, ನಮ್ಮ ಸ್ಟೈಲು, ನಮ್ಮ ಮಾತುಕತೆ, ನಾವು ಹೇಳೋ ರೀತಿಯೇ ಬೇರೆ. ಆದರೆ ಇದು ಕ್ರೈಮ್ ಬೇಸ್ಡ್ ಸಿನಿಮಾ, ಕ್ರೈಮ್ ಥ್ರಿಲ್ಲರು. ಆ ಲ್ಯಾಂಗ್ವೇಜು ಆ ಥರದ್ದು, ಅವರು ಉದ್ದ ಡೈಲಾಗ್ ಬೇಡ, ನಂಗೆ ಚಿಕ್ಕದಾಗೆ ಹೇಳ್ಬೇಕು ಅಂತ ಅಂದಾಗ ನೀವು ಯಾವ ಥರ ಸ್ಟಡಿ ಮಾಡಿದ್ರಿ ಅಂತ? ಸರ್, ಕ್ರೈಮು ನಂಗೆ ಹೊಸದಲ್ಲ. ಯಾಕೆ ನಾನು ಬೆಂಗಳೂರಿಗೆ ಬಂದು ಅಕೌಂಟೆಂಟ್ ಕೆಲಸ ಮಾಡಿ ಹಾಯ್ ಬೆಂಗಳೂರು ಸೇರಿಕೊಂಡು ಅಲ್ಲಿ ಸುಮಾರು ವರ್ಷ ಕ್ರೈಮ್ ರಿಪೋರ್ಟ್ರಾಗೂ ಕೆಲಸ ಮಾಡಿದ್ದೆ. ಅದು ನಾನು ಹಲವಾರು ಕೊಲೆ ಪ್ರಕರಣಗಳಲ್ಲಿ ಹೋಗಿ ರಿಪೋರ್ಟ್ಗಳು ಮಾಡಿದ್ದೀನಿ. ಅದು ಅಂದರೆ ನಕ್ಕೀರನ್ನು ಹೋಗಿ ಮಾತಾಡಿಸೋದಾಗಿರ್ಬೋದು, ಅಥವಾ ಪುತ್ತೂರಿನ ಸೌಮ್ಯ ಪ್ರಕರಣ ಆಗಿರ್ಬೋದು, ಹೀಗೆ ಅಥವಾ ಇಲ್ಲಿ ನಡೆದಂಥ ಹಲವಾರು ಕೊಲೆಯ ಪ್ರಕರಣಗಳು ನಾನು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಅಲ್ಲಿ ಪೊಲೀಸ್ ಜೊತೆ ಇಂಟ್ರ್ಯಾಕ್ಷನ್ ಮಾಡಿ ನನಗೆ ಹಲವಾರು ಜನ ಪೊಲೀಸ್ ಮಿತ್ರರಿದ್ದಾರೆ. ಅವರು ಇವತ್ತು ಒಂದು ಕೇಸ್ ಹೆಂಗೆ ಹಿಡಿದೆ ಅಂತ ಹೇಳ್ತಾ ಇರ್ತಾರೆ. ಹೀಗಾಗಿ ಜಗತ್ತು ಹೊಸದಲ್ಲ ಅದು, ಬಟ್ ಇಟ್ಸ್ ನಾಟ್ ಮೈ ಜಾನ್ರ್ ಅಷ್ಟೇ. ಅಂದರೆ ಐ ಡೋಂಟ್ ವಾಂಟ್ ಟು ಇನ್ವಾಲ್ವ್ ಮೋರ್ ಇನ್ ದ್ಯಾಟ್. ಇವತ್ತು ಆ ಕ್ರೈಮ್ ಏನಾಗಿದೆ ಅಂದರೆ ಬಹಳ ವಿಜೃಂಭಣೆ ಆಗುತ್ತೆ. ನಾವು ಕ್ರೈಮಲ್ಲೇ ಮುಳುಗಿ ಹೋದರೆ ಯು ಕ್ಯಾನ್ ಬಿಕಮ್ ವೆರಿ ಫೇಮಸ್, ಬಟ್ ಒಳಗೊಳಗೆ ನಮ್ಗೆ ಬೇಕಾದ ಸಿಗಲ್ಲ. ಬಟ್ ನನಗೆ ಐ ಹ್ಯಾವ್ ಎ ಗುಡ್ ನಾಲೆಜ್ ಆಫ್ ಕ್ರೈಮ್. ನೀವು ಯಾವಾಗಲೂ ಬರೀತಿರ್ತೀರಿ, ಅಂದರೆ ನೀವು ನಿಮ್ಮ ಅಂಕಣದಲ್ಲಿ ಈ ವಾರ ಇಷ್ಟು ಸಿನಿಮಾ ಇದೆ, ಈ ವಾರ ಇಷ್ಟು ಸಿನಿಮಾ ಇದೆ, ಅಷ್ಟು ಸಿನಿಮಾ ಇದೊಂದು ಸಿನಿಮಾ ನಿಲ್ಲಬೇಕಾಗಿದೆ ಅಂತೇಳಿ. ಈಗ ನೀವು ಬರೀತಿದ್ರಿ ಬೇರೆಯವ್ರ ಸಿನಿಮಾನ, ಈಗ ಆ ಪೈಪೋಟಲ್ಲಿ ನಿಮ್ಮದೇ ಒಂದು ಸಿನಿಮಾ ನಿಂತಿದೆ, ಏನು ಹೇಳ್ತೀರಿ? ಇಲ್ಲ, ನಾನು ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀನಿ ಅಷ್ಟೇ, ಬೇರೆ ಏನು ದಾರಿ ಇಲ್ಲ. ಯಾಕಂದರೆ 6 ಸಿನಿಮಾ ಇದೆ, ಆ ಕಡೆ ಪ್ರೇಕ್ಷಕ ಪ್ರಭು ಇದ್ದಾನೆ, ಅವನು ಯಾವ್ದು ಬೇಕೋ ಅದು ತಗೋತಾನೆ. ನಾವು ನಮ್ಮ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ಹೇಳ್ಬೋದೇ ಹೊರತು ಯಾವುದೇ ದೊಡ್ಡ ಪ್ರಚಾರ ಕೂಡ ಅವನನ್ನು ಒಪ್ಪಿಸಲಿಕ್ಕಾಗಲ್ಲ. ಪ್ರೇಕ್ಷಕನಿಗೆ ಗೊತ್ತಿರುತ್ತೆ ಯಾವ್ದು ನೋಡಬೇಕು ಅಂತ. ಸೊ ಅವನ ಆಯ್ಕೆಗೆ ಬಿಟ್ಬಿಡೋದು, ಸರ್ ನೋಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಆಮೇಲೆ ನಮಗೆ ನಾವೇ ಬೆಸ್ಟ್ ಆಫ್ ಲಕ್ ಹೇಳ್ಕೊಳ್ಳೋದು ಅಷ್ಟೇ, ಬೇರೆ ದಾರಿ ಇಲ್ಲ. ಸರ್, ಈ ತಂಡ ಅಂದರೆ ವೇವ್ ಲೆಂತ್ ಅಥವಾ ವಯಸ್ಸಿನ ಏರಿಳಿತ ಆಗಿರ್ಬೋದು, ಅದು ಮ್ಯಾಚ್ ಆಗಬೇಕಾಗತ್ತೆ. ನಾವು ಈ ತಂಡದ ಬಗ್ಗೆ ನಿಮ್ಮ ಬಣ್ಣ, ನಿಮ್ಮ ವಿಶ್ಲೇಷಣೆ, ನಿಮಗೆ ಕೆಲಸ ಮಾಡೋಕ್ಕೆ ಎಷ್ಟು ಈಸಿ ಆಯ್ತು ಇವ್ರದ್ದು ಕೋಪ್ರೇಷನ್ ಅಂತ? ಸರ್, ನನಗೆ ಭಾಳ ಇಷ್ಟ ಆಗೋದು ಏನಂದರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೋಬೇಕು. ಇವರು ಒಂದು ಸೀನ್ ಮಾಡಿದಾಗಲೂ ಈ ಸೀನನ್ನು ನಾನು ಈ ಬಜೆಟಲ್ಲಿ ಮಾಡೋಕ್ಕಾಗತ್ತೆ ಅಂತ ನೋಡ್ತಾಯಿದ್ರು. ಒಂದೇ ನಾನು ಮಾತಾಡೋದನ್ನು ಇಲ್ಲೂ ಮಾಡ್ಬೋದು, 7 ಸ್ಟಾರ್ ಹೋಟ್ಲಲ್ಲೂ ಮಾಡ್ಬೋದು, ಯಾವುದು ಊಟಿಲಿ ಹೋಗಿ ಮಾಡ್ಬೋದು. ಅಂದರೆ ನಾವು ಎಲ್ಲಿ ಮಾಡಬೇಕು ಅದನ್ನು ಅಲ್ಲಿ ಮಾಡಬೇಕಲ್ಲ. ಸೊ ಆ ರೀತಿಯ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡು ಮಾಡಿದ್ರು. ಆಮೇಲೆ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ರು ಅದರಲ್ಲಿ. ನಾವು ವರ್ಕ್ ಅಂದರೆ ಈ ಸೀನನ್ನು ಹಿಂಗೆ ಮಾಡುವಾಗ ಎಷ್ಟು ಚಿಕ್ಕದಾಗಿ ಹೇಳ್ಬೋದು, ಅದನ್ನು ಇವತ್ತಿನ ಕಾಲಕ್ಕೆ ತಕ್ಕಂತೆ ಹೆಂಗೆ ಹೇಳ್ಬೋದು. ಅಂದರೆ ಅವರು ಒಂದು ದೃಶ್ಯವನ್ನು ವಿವರಿಸುವಾಗ ಕ್ಯಾಮರಾ ಆ್ಯಂಗಲ್ ಕೂಡ ಹೇಳ್ತಾಯಿದ್ರು, ಸೌಂಡ್ ಕೂಡ ಹೇಳ್ತಾಯಿದ್ರು. ಸರ್, ಇಲ್ಲಿ ಹಿಂಗೆ ಬರುತ್ತೆ, ಇಲ್ಲಿ ಸೌಂಡ್ ಬರುತ್ತೆ, ಹಿಂಗೆ ಸೀನ್ ಕಟ್ ಆಗುತ್ತೆ, ಹಿಂಗೆ ಓಪನ್ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಹೀಗಾಗಿ ಅವರ ಕೆಲಸ ನಂಗೆ ಭಾಳ ಇಷ್ಟ ಆಯಿತು. ಕಸಬುದಾರಿಕೆ ಇದ್ದರೆ ಭಾಳ ಖುಷಿಯಾಗುತ್ತೆ ನನಗೆ. ಅಂದರೆ ಹಾರ್ಡ್ ವರ್ಕ್ ಇದೆ. ಇಷ್ಟು ದಿನ ಒಂದು ಹಾಡು ಅಥವಾ ಟ್ರೈಲರ್ ನೋಡಿ, ಟೀಸರ್ ನೋಡಿ ಈ ಸಿನಿಮಾ ಚೆನ್ನಾಗಿದೆ ಅಂತ ಬರೆದು ಬನ್ನಿ ನೋಡಿ ನಿಮ್ಮ ಅಭಿಪ್ರಾಯ ಹೇಳಿ ಅಂತ, ಅಥವಾ ನೀವು ಸಿನಿಮಾ ನೋಡಿ ಒಂದು ರಿವ್ಯೂ ಹೇಳ್ತಾಯಿದ್ರಿ. ಆದರೆ ಇವಾಗ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಹಿಂಗಿದೆ ಅಂತ ಹೇಳಲೇಬೇಕು. ಸಿನಿಮಾ ತಂಡದವ್ರು ನಿಮಗೆ ಏನು ಭರವಸೆ ಕೊಡ್ತೀರಿ ಸರ್ ಈ ಸಿನಿಮಾದಲ್ಲಿ? ಸರ್, ಈ ಸಿನಿಮಾ ನೀವು ಬಂದು ನೋಡಿದರೆ, ಇನ್ವಾಲ್ವ್ ಆದರೆ ನಿಮಗೆ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಒಂದು ಮನೋರಂಜನೆ ಇರುತ್ತಲ್ಲ ಅದು ಕೊಡುತ್ತೆ. ಆಮೇಲೆ ಒಂದು ಬುದ್ಧಿಗೆ ಕೆಲಸ ಕೊಡುತ್ತೆ. ಒಂದು ಇನ್ವೆಸ್ಟಿಗೇಷನ್ ಮಾಡ್ದಂಗಿರುತ್ತೆ. ಅಂದರೆ ನಾವು ಇವತ್ತು ಇನ್ವೆಸ್ಟಿಗೇಷನ್ ಅಂತ ಹೇಳಿದರೆ ಒಂದು ಬರೀ ಹೊರಗಡೆ ಇನ್ವೆಸ್ಟಿಗೇಷನ್ ಅಲ್ಲ, ಕೊಲೆ ಯಾರು ಮಾಡಿದರು ಅಂತ ಹೇಳೋದು ಹುಡುಕೋದು ಸುಲಭ, ಬಟ್ ಯಾಕೆ ಮಾಡಿದ ಅಂತ ಹುಡುಕೋದು ಭಾಳ ಕಷ್ಟ. ಯಾಕೆ ಒಬ್ಬ ಅಪರಾಧಿ ಆಗ್ತಾನೆ ಅಂತ ಹೇಳೋದಕ್ಕೆ ಇಲ್ಲಿ ಉತ್ತರಗಳಿವೆ. ಅಂದರೆ ನಾವು ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ಅಪರಾಧಿ ಆಗ್ತೀವಿ, ಅಥವಾ ಇನ್ಯಾರೋ ನಮ್ಮನ್ನು ಸಿಕ್ಕಿಸ್ತಾರೆ, ಅಥವಾ ಕಾಲದ ಒತ್ತಡಕ್ಕೆ ಸಿಗ್ತೀವಿ. ಹೀಗಾಗಿ ಯಾಕೆ ಅಪರಾಧಿ ಆಗ್ತೀವಿ? ಮನುಷ್ಯ ಯಾಕೆ ಅಪರಾಧಗಳು ಮಾಡ್ತಾನೆ? ಅದಕ್ಕೆ ಉತ್ತರ ಇದೆ. ಅದಕ್ಕಿಂತ ನನಗೆ ಇಷ್ಟ ಆಯಿತು. ಸರ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಇದಿಷ್ಟು ನೆಚ್ಚಿನ ಗುರುಗಳು ಅಂತಲೇ ಹೇಳ್ಬೋದು, ರೈಟರ್ ಅಂತ ಹೇಳ್ಬೋದು, ನಮಗೊಂದು ಸ್ಫೂರ್ತಿ ಅಂತ ಹೇಳ್ಬೋದು, ಜೋಗಿ ಸಾವ್ರರ ಮಾತು. ಕೇಸ್ ಆಫ್ ಕೊಂಡಣ್ಣ ಬರ್ತಾ ಇದೆ, ತಪ್ಪದೆ 26ನೇ ತಾರೀಕು ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆಗೆ ನಾನು ಶ್ರೀಧರ್, ಶಿವಮೊಗ್ಗ ನ್ಯೂಸ್ ಫಸ್ಟ್.